ಅಗ್ನಿವೀರ ರಿಕ್ರೂಟ್ಮೆಂಟಿಗೆ ಸಂಬಂಧಪಟ್ಟಂತೆ ಜಾಯಿನ್ ಆಗಲಿಕ್ಕೆ ಯಾರು ಆಸಕ್ತ ಅಭ್ಯರ್ಥಿಗಳು ನಮ್ಮ ಜಿಲ್ಲೆಯಿಂದಿದ್ದಾರೆ ಅವರನ್ನು ಪ್ರೇರಣೆ ಮಾಡಲಿಕ್ಕೆ ನಾನು ಈ ಒಂದು ಟ್ವಿಟರ್ ಮುಖಾಂತರ ಎಲ್ಲರಿಗೂ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಜಿಲ್ಲೆಯ ವಿದ್ಯಾವಂತ ನಿರುದ್ಯೋಗಿಗಳೆಲ್ಲರೂ ಈ ಒಂದು ಹುದ್ದೆಗೆ ಅರ್ಜಿ ಮಾಡಬೇಕು ಅಂತ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಬೇಕಂದರೆ www.joinindianarmy.nic.in ಈ ವೆಬ್ಸೈಟಲ್ಲಿ ಹೋಗಿ ನಿಮ್ಮ ವಿವರಗಳನ್ನು ದಾಖಲಿಸಿ ಅರ್ಜಿಯನ್ನು ಭರ್ತಿ ಮಾಡಬಹುದಾಗಿದೆ. ಕನಿಷ್ಠ 17 ವರ್ಷ ಅವ್ರದ್ದು ವಯಸ್ಸಾಗಿರಬೇಕು. ಹೆಚ್ಚಿನ ವಿದ್ಯಾರ್ಥಿ ಏನು ಬೇಕಾಗಿಲ್ಲ, 10ನೇ ತರಗತಿ ಪಾಸ್ ಆದರೆ ಆಯಿತು. ಅದರ ಜೊತೆಗೆ ITI ಮಾಡಿದರೆ ಮತ್ತು ಡಿಪ್ಲೊಮಾ ಮಾಡಿದರೆ 10th ವಿತ್ ITIಗೆ 20 ಮಾರ್ಕ್ಸ್ ಹೆಚ್ಚಿಗೆ ಕೊಡ್ತಾ ಇದ್ದಾರೆ. 10th ವಿತ್ ಡಿಪ್ಲೊಮಾಗೆ 30 ಮಾರ್ಕ್ಸ್, 12th ವಿತ್ ITI ಆಗಿದ್ದರೆ 30 ಮಾರ್ಕ್ಸ್ ಎಕ್ಸ್ಟ್ರಾ ಸಿಗುತ್ತೆ. 12th ವಿತ್ ಡಿಪ್ಲೊಮಾ ಆಗಿದ್ದರೆ 50 ಮಾರ್ಕ್ಸ್ ಜಾಸ್ತಿ ಆಗುತ್ತೆ. ಅದ್ರ ಜೊತೆಗೆ NCC ಆಗಿದ್ದರೆ ಅದಕ್ಕೂ ಕೂಡ ಹೆಚ್ಚಿನ ಅಂಕಗಳನ್ನು ಪರಿಗಣನೆ ಮಾಡಲಾಗ್ತಾರೆ. ಈ ಒಂದು ವೆಬ್ಸೈಟಲ್ಲಿ ಹೋಗಿ ನಿಮ್ಮ ಇನ್ಫಾರ್ಮೇಷನನ್ನು ದಾಖಲೆ ಮಾಡಬೇಕು. ಇನ್ನು ಯಾರಿಗೆ ನಮಗೆ ಗೊತ್ತಾಗ್ತಾ ಇಲ್ಲ ಮಾಹಿತಿ ಏನು ಮಾಡಬೇಕು ಅಂತ ಅನಿಸಿದ್ರೆ, ನಾವು ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ಇರುವಂತಹ ಹೋಬಳಿ ಮಟ್ಟದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂಥ ನಾಡ ಕಚೇರಿಗಳಲ್ಲಿ ಈ ಒಂದು ಅಪ್ಲಿಕೇಶನನ್ನು ತೆಗೆದುಕೊಳ್ಳಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ವಿ. ಅರ್ಜಿದಾರರು ನೇರವಾಗಿ ನಮ್ಮ ನಾಡ ಕಚೇರಿಗೆ ಹೋಗಿ ಅಗ್ನಿವೀರಕ್ಕೆ ಸಂಬಂಧಪಟ್ಟಂತೆ ನಾವು ಅರ್ಜಿ ಸಲ್ಲಿಸ್ತೀವಿ ಅಂದರೆ ನಮ್ಮ ಆಪರೇಟರ್ಗಳು ನಿಮ್ಮ ಅರ್ಜಿಯನ್ನು ಅಪ್ಲೋಡ್ ಮಾಡಿಕೊಡ್ತಾರೆ. ನೀವು ಕ್ಯಾರಿ ಮಾಡಬೇಕಾದಂಥ ದಾಖಲೆಗಳಂದರೆ ನಿಮ್ಮ ಮಾರ್ಕ್ಸ್ ಕಾರ್ಡು, ಆಧಾರ ಕಾರ್ಡು ಮತ್ತು ಇತರೆ ಸರ್ಟಿಫಿಕೇಟ್ ಅಂತಂದರೆ ನಿಮ್ಮ ಪ್ಯಾನ್ ಕಾರ್ಡ್ ಇದ್ದರೆ ಪ್ಯಾನ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ಬುಕ್ಗಳನ್ನು ನೀವು ಒಯ್ಯಬೇಕಾಗತ್ತೆ. ಈ ಅಪ್ಲಿಕೇಶನ್ ನೀವು ಆನ್ಲೈನಲ್ಲಿ ಓಪನ್ ಮಾಡಿ ನೋಡಿದರೆ ಏನು ದಾಖಲೆ ಅಂತಲೂ ಕೂಡ ಗೊತ್ತಾಗುತ್ತೆ. ಒಂದು ಸಾರಿ ನೀವು ನಾಡ ಕಚೇರಿಗೆ ಹೋಗಿ ಮಾಹಿತಿ ಎಲ್ಲ ತಗೊಳ್ಳಿ, ದೆನ್ ಸಂಬಂಧಪಟ್ಟಂಥ ದಾಖಲೆಗಳನ್ನು ತಗೊಂಡು ನೀವು ಆನ್ಲೈನಲ್ಲಿ ಇದನ್ನು ಅಪ್ಲೈ ಮಾಡಬೇಕು. ಈ ಸ್ಯಾಲರಿ ಏನಿದೆ ಅಗ್ನಿವೀರ ಹುದ್ದೆಗೆ ಸಂಬಂಧಪಟ್ಟಂತೆ ಅಂದರೆ ತುಂಬ ಒಳ್ಳೆ ಸ್ಯಾಲರಿ ಇದೆ. 30,000 ಫಸ್ಟ್ ಇಯರ್ ಕೊಡ್ತಾರೆ, ಸೆಕೆಂಡ್ ಇಯರ್ 30,000, 36 ಅಪ್ ಟು 40,000ವರೆಗೆ 4 ವರ್ಷಗಳ ಸೇವಾವಧಿ ಈ ಅಗ್ನಿವೀರ ಒಂದು ಪರೀಕ್ಷೆಯಲ್ಲಿ ಉತ್ತೀರ್ಣ ಆದವರಿಗೆ ಮಾಡಲಿಕ್ಕೆ ಸಿಗುತ್ತೆ. ಆ 4 ವರ್ಷಗಳ ಸೇವಾವಧಿಯಲ್ಲೂ ಕೂಡ ನಡುವೆ ಬ್ರೇಕ್ ಆದಮೇಲೆ ಆಫ್ಟರ್ 4 ಇಯರ್ಸ್ ಮತ್ತೆ ನಿಮ್ಮನ್ನು ಪುನಃ ಟೆಸ್ಟ್ ಮಾಡಿ ನೀವು ಉತ್ತಮ ಸೇವೆಯನ್ನು ಈ 4 ವರ್ಷಗಳ ಅವಧಿಯಲ್ಲಿ ಮಾಡಿದ್ದೀರಿ ಅಂದರೆ ಪರ್ಮನೆಂಟ್ ಸೇವಾವಧಿನೂ ಕೂಡ ನಿಮಗೆ ಸೇನೆಯಲ್ಲಿ ಮಾಡಲಿಕ್ಕೆ ಸಿಗುವಂಥ ಒಳ್ಳೆಯ ಅವಕಾಶ ಇದೆ. ಈ 40,000 ಏನು ಸ್ಟಾರ್ಟಿಂಗ್ 30,000ರಿಂದ 40,000ವರೆಗೆ ಸ್ಯಾಲರಿ ಪ್ರತಿ ತಿಂಗಳು ಸಿಗ್ತದೆ ಅಂತ ಹೇಳಿದೆ. ಅದರ ಜೊತೆಗೆ 10.4 ಲಕ್ಷದಷ್ಟು ಸೇವಾ ನಿಧಿ ಅಂತ ಹೇಳಿ ಒಂದು ಪ್ಯಾಕೇಜ್ ಕೂಡ ನಿಮಗೆ ಸಿಗುತ್ತೆ. 4 ವರ್ಷ ಆದಮೇಲೆ ನೀವು ಮನೆಗೆ ಹೋಗುವಾಗ, ನಾಟ್ ಆ್ಯಸ್ ಅ ರಿಟೈರ್ಮೆಂಟ್ ಬಟ್ ಅದನ್ನು ಬೆನಿಫಿಟ್ ಅಂತ ತಿಳ್ಕೊಂಡು ಪ್ರತಿ ಕ್ಯಾಂಡಿಡೇಟಿಗೆ 10.4 ಲಕ್ಷದಷ್ಟು ಅನುಕೂಲ ನಿಮಗೆ ಸಿಗುತ್ತೆ. ಇನ್ನು ನಮ್ಮ ಜಿಲ್ಲೆಯಲ್ಲಿ ಅಪ್ಲೈ ಮಾಡುವಂಥ ಎಲ್ಲ ಆಸಕ್ತ ಕ್ಯಾಂಡಿಡೇಟ್ಗಳಿಗೆ ನಾವು ಜಿಲ್ಲಾಡಳಿತದಿಂದನೇ ಮಾಜಿ ಸೈನಿಕರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಒಂದು ತರಬೇತಿಯನ್ನು ಕೂಡ ಆಯೋಜಿಸಲಿಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ. ಈಗಾಗಲೇ ಫೆಬ್ರವರಿ 13ಕ್ಕೆ ಅರ್ಜಿಯನ್ನು ಆಹ್ವಾನ ಮಾಡಲಾಗಿದೆ. ಮಾರ್ಚ್ 26ಕ್ಕೆ ಕೊನೆ ದಿನಾಂಕ ಇದೆ. 16ನೇ ತಾರೀಕಿಂದ ಅಂದರೆ ಇವತ್ತು 17 ತಾರೀಕು, ಇವತ್ತಿನಿಂದ ನೀವು ಅರ್ಜಿ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿ 26ನೇ ತಾರೀಕು ಆದಮೇಲೆ ಎಷ್ಟು ಜನ ನೀವು ಅರ್ಜಿ ಹಾಕಿದ್ದೀರಿ ನೋಡಿಕೊಂಡು ಅವರಿಗೆಲ್ಲರಿಗೂ ಕೂಡ ನಾವು ತರಬೇತಿಯನ್ನು ಜಿಲ್ಲಾಡಳಿತದಿಂದ ಎಕ್ಸ್ ಸರ್ವಿಸ್ ಮೆನ್ ಮುಖಾಂತರ ಈ ಒಂದು ತರಬೇತಿಯನ್ನು ಕೊಡಿಸಲಿಕ್ಕೆ ನಾವು ಪ್ಲ್ಯಾನ್ ಮಾಡಿದ್ವಿ. ಇದಕ್ಕೆ ನೀವು ಯಾವುದೇ ಮೊತ್ತ ಪಾವತಿಸಬೇಕಾದ ಅವಶ್ಯಕತೆ ಇಲ್ಲ. ಉಚಿತವಾದಂಥ ಒಂದು ತರಬೇತಿಯನ್ನು ನಾವು ಅರೇಂಜ್ ಮಾಡ್ತಾಯಿದ್ವಿ. ಮತ್ತು ಈ ಒಂದು ಸೇವೆಗೆ ಸಂಬಂಧಪಟ್ಟಂತೆ ಇಲ್ಲಿ ನಿಮಗೆ ಒಂದು ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಇರುತ್ತೆ, ಫಾಲೋಡ್ ಬೈ ಒಂದು ಮೇಜರ್ಮೆಂಟ್ ಫಿಟ್ನೆಸ್ ಟೆಸ್ಟ್ ಕೂಡ ಇರುತ್ತೆ. ಸೊ ಈ 2 ಫಿಟ್ನೆಸ್ ಟೆಸ್ಟ್ ಆದಮೇಲೆ ಒಂದು ಅಡ್ಯಾಪ್ಟಬಿಲಿಟಿ ಟೆಸ್ಟ್ ಅಂತ ಇದೆ. ಅಂದರೆ ಮಿಲಿಟರಿ ಸೇವೆಗೆ ಹೋದ ಮೇಲೆ ಅಲ್ಲಿರುವ ಚಾಲೆಂಜಸ್ಗಳನ್ನು ನೀವು ಫೇಸ್ ಮಾಡಲಿಕ್ಕೆ ತಯಾರಿದ್ದೀರಾ ಅನ್ನುವಂಥದ್ದು. ಸೊ ಈ 3 ಟೆಸ್ಟನ್ನು ನೀವು ಕ್ವಾಲಿಫೈ ಆದರೆ ನಿಮಗೆ ಒಂದು ಒಳ್ಳೆಯ ಉದ್ಯೋಗ ಸಿಗುವಂಥದ್ದಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಜಿಲ್ಲೆಯ ವಿದ್ಯಾರ್ಥಿಗಳು ಯಾರು ಆಕಾಂಕ್ಷಿಗಳಿದ್ದೀರಿ, ವಿದ್ಯಾವಂತ ನಿರುದ್ಯೋಗಿಗಳು, ಮಹಿಳೆಯರಿಗೂ ಕೂಡ ಅವಕಾಶ ಇದೆ. ಮಹಿಳೆಯರು ಮತ್ತು ಪುರುಷರು ಇಬ್ಬರೂ ಅಪ್ಲೈ ಮಾಡಿ ನಮ್ಮ ಜಿಲ್ಲೆ ವತಿಯಿಂದ ನಾನು ಒಂದು ಡಿಟೇಲ್ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಯಾರಿಗೆ ಈ ಅರ್ಜಿಯನ್ನು ಸಲ್ಲಿಸೋ ಪೂರ್ವದಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು, ಎಕ್ಸ್ ಸರ್ವಿಸ್ ಮೆನ್ಗಳನ್ನು ಕೂಡ ನಾವು ಜಿಲ್ಲೆಯಾದ್ಯಂತ ಐಡೆಂಟಿಫೈ ಮಾಡಿದ್ದೀವಿ. ಒಂದು 30ರಿಂದ 40 ಎಕ್ಸ್ ಸರ್ವಿಸ್ ಮೆನ್ ಅವರ ಮಾಹಿತಿ ಪಟ್ಟಿ ಜೊತೆಗೆ ಅವರು ಕಾಂಟ್ಯಾಕ್ಟ್ ಮಾಡುವಂಥ ಕಾಂಟ್ಯಾಕ್ಟ್ ನಂಬರನ್ನು ಕೂಡ ಕೊಟ್ಟಿದ್ದೀವಿ. ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಡೀಟೇಲ್ಸ್ ತಿಳ್ಕೊಳ್ಳಿ ಮತ್ತು ಆನ್ಲೈನಲ್ಲಿ ಅರ್ಜಿ ಹಾಕಿ ನಿಮ್ಮ ಜೀವನಕ್ಕೆ ಒಂದು ಒಳ್ಳೆಯ ಉದ್ಯೋಗ ಲಭಿಸುವಂಥ ಒಂದು ಸಂದರ್ಭ ಇದೆ. ಎಲ್ಲರೂ ಅಪ್ಲೈ ಮಾಡಿ ಅಂತ ನಾನು ಎಲ್ಲರಿಗೂ ಕೇಳ್ಕೊತೀನಿ. ಧನ್ಯವಾದಗಳು.